ಸರ್, ಯಾಕಂದರೆ ನಾವು ಮಾಡೋ ಕೆಲಸ ಜನಕ್ಕೆ ಇಷ್ಟ ಆಗಬೇಕು. ನಮಗೆ ಇಷ್ಟ ಆಯಿತು ಅಂತ ಏನೇ ನಾವು ಮಾಡಿದ್ರೆ ಜನ ತಗೊಳ್ಳಲ್ಲ ಸರ್. ಪ್ರೀತಿಯ ರಾಯಭಾರಿ ನನಗೆ ಒಂದು ಸಿನಿಮಾದಲ್ಲಿ ಒಳ್ಳೆ ಪೊಸಿಷನ್ ಕೊಡ್ತು, ಜನರ ಪ್ರೀತಿ ಕೊಡ್ತು. ಹಾಗಾಗಿ ಇವತ್ತಿಗೂ 3-4 ಇಯರ್ಸ್ ಆಯ್ತು ಅನ್ಸುತ್ತೆ ನನ್ನ ಪ್ರೀತಿಯ ರಾಯಭಾರಿ ಚಿತ್ರ ರಿಲೀಸ್ ಆಗಿ. ಇವತ್ತಿಗೂ ಯೂಟ್ಯೂಬಲ್ಲಿ ನೋಡಿದ್ರೆ ನಂದು ಒಂದು ಬ್ಯಾಡ್ ಕಮೆಂಟ್ಸ್ ಇಲ್ಲ. ಬ್ಯಾಡ್ ಬಂದು ಒಳ್ಳೆ ಕಂಟೆಂಟ್ ಇರೋ ಕ್ವಾಲಿಟಿ ಇರೋ ಸಿನಿಮಾ ಖಂಡಿತ. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ ಬ್ಯಾಡ್ ಇದ್ದರೆ ಮಾತ್ರ ಗುಡ್ ಕಾಣೋದಕ್ಕಾಗೋದು. ಇದನ್ನು ಶಿವಣ್ಣ ಅವರು ಝೀಲಿ ನನ್ನ ಸಿನಿಮಾನ ಲಾಂಚ್ ಮಾಡ್ತಾರೆ. ಶಿವಣ್ಣ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಈ ಒಂದು ಇದರಲ್ಲಿ ಅವ್ರು ಇಷ್ಟು ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತಿರೋದು ನೋಡಿದ್ರೆ ನಮಗೊಂಥರ ಅನಿಸುತ್ತೆ. ನನ್ನ ಕತೆ ಹೇಳೋ ಟೈಮಲ್ಲಿ ಇವ್ರು ಹೇಳಿದ್ದ ಕತೆಗೂ ಮತ್ತು ಈಗ ರಿಲೀಸ್ ಆಗಿರೋ ಸಿನಿಮಾಸ್ಗೂ ಮತ್ತು ಹಿಟ್ ಆಗಿರೋ ಸಿನಿಮಾ ಯಾವುದಕ್ಕೂ ಕನೆಕ್ಟಿವಿಟಿ ಇರಲಿಲ್ಲ. ಆ್ಯಸ್ ಅ ಆರ್ಟಿಸ್ಟ್ ಆಗಿ ನನಗೆ ದರ್ಶನ್ ಸರ್ ಹಿಂಗೆ ಇರ್ಬೇಕು ಸರ್, ನೀವು ಹಿಂಗೆಲ್ಲ ಸಾಫ್ಟ್ ಆಗಿದ್ರೆ ಆಗಲ್ಲ ಅನ್ಸುತ್ತೆ. ಯಾಕಂದರೆ ದರ್ಶನ್ ಸರ್ದು ಎಸ್ಪೆಷಲಿ ಖುಷಿಯಾಗೋ ವಿಷಯ ಏನಂತಂದರೆ, ಅವರು ಅಷ್ಟು ದೊಡ್ಡ ಸ್ಟಾರ್ ಆಗಿ ಹೊಸಬ್ರಾಗಲಿ ಯಾರೇ ಆಗಲಿ ಬಂದರೂ ಅವ್ರ ಹತ್ರ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೋತಾರಲ್ಲ ಇಂಡಸ್ಟ್ರಿಗೋಸ್ಕರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷವಂತ ಸಂಚಿಕೆಯಲ್ಲಿ 2018ರಲ್ಲಿ ಕನ್ನಡದಲ್ಲೊಂದು ಸಿನಿಮಾ ಬಂತು. ಅಂದರೆ ಬಹಳಷ್ಟು ಸಿನಿಮಾಗಳ ಮಧ್ಯೆ ಕೆಲವು ಸಿನಿಮಾಗಳು ತುಂಬ ಸುದ್ದಿ ಮಾಡ್ತವೆ, ಯಾಕೆಂದರೆ ಆ ಟೈಟ್ಲ್ ತುಂಬ ಚೆನ್ನಾಗಿರುತ್ತೆ, ಪ್ರೀತಿಯ ರಾಯಭಾರಿ ಅಂತ. ಆ ಸಿನಿಮಾದ ನಾಯಕ ನಟರು ನಮ್ಮ ನಕುಲ್ ಗೌಡ ಅವರು ಸಿಕ್ಕಿದ್ದಾರೆ. ಹೊಸ ವಿಷಯದೊಂದಿಗೆ, ಹೊಸ ಪರಿಕಲ್ಪನೆಯೊಂದಿಗೆ ಬ್ಯಾಡ್ ಆಗಿ ಸಿಕ್ಕಿದ್ದಾರೆ. ಫಸ್ಟು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್, ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೆ ಖುಷಿಯಾಗೋದು ಒಂದು, ನಿಮ್ಮ ಸಿನಿಮಾ ನೆನಪಾಗುತ್ತೆ. ಯಾಕೆ ಅಂದರೆ ನೀವು ಅಂದ್ರಿ ಸರ್, ಮಾಡಿದಂತಹ ಸಿನಿಮಾ ಒಂದೇ ಆಗಿದ್ರು ಸರ್, ಇವತ್ತಿಗೂ ಕೆಟ್ಟ ಕಮೆಂಟ್ಗಳಿಲ್ಲ ಅಂದ್ರಿ. ಇದು ಭಾಳ ದೊಡ್ಡ ಪ್ಲಸ್ ಪಾಯಿಂಟು. ಈ ಕಮೆಂಟ್ಗೆ ಯಾಕೆ ಇಷ್ಟ ತಲೆ ಕೆಡಿಸ್ಕೊಂಡ್ರಿ ಅಂತ? ಸರ್, ಯಾಕಂದರೆ ನಾವು ಮಾಡೋ ಕೆಲಸ ಜನಕ್ಕೆ ಇಷ್ಟ ಆಗಬೇಕು. ನಮಗೆ ಇಷ್ಟ ಆಯಿತು ಅಂತ ಏನೇ ನಾವು ಮಾಡಿದ್ರೆ ಜನ ತಗೊಳ್ಳಲ್ಲ ಸರ್. ಜನಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು, ಅದೇ ಸಿನಿಮಾ. ಸ್ಪೆಷಲಿ ಪ್ರೀತಿಯ ರಾಯಭಾರಿ ನಂತರ ಈ ಪ್ರೀತಿ ಅನ್ನೋ ಹುಡುಕಾಟ ತುಂಬ ಮಾಡ್ತಾ ಇರ್ತಾರೆ. ಅಂದರೆ ಸಿನಿಮಾ ವಿಷಯಕ್ಕಾಗಿರ್ಬೋದು, ಫ್ರೆಂಡ್ಸ್ ವಿಷಯಕ್ಕಾಗಿರ್ಬೋದು. ಪ್ರೀತಿಯ ರಾಯಭಾರಿ ಏನೆಲ್ಲ ಕೊಡ್ತು ನಕುಲ್ಗಳಿಗೆ ಪರ್ಸ್ನಲ್ ಆಗಿ? ಪ್ರೀತಿಯ ರಾಯಭಾರಿ ನನಗೆ ಒಂದು ಸಿನಿಮಾದಲ್ಲಿ ಒಳ್ಳೆ ಪೊಸಿಷನ್ ಕೊಡ್ತು, ಜನರ ಪ್ರೀತಿ ಕೊಡ್ತು. ಎಲ್ಲರ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಸಿಕ್ತು. ಮತ್ತು ಮುಂದಿನ ಚಿತ್ರಗಳು ಮಾಡೋದಕ್ಕೆ ನನಗೆ ಒಳ್ಳೆ ಅವಕಾಶ ಸಿಕ್ತು. ಮನೇಲಿ ಒಳ್ಳೆ ಸಪೋರ್ಟ್ ಸಿಕ್ತು. ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲ ಕಡೆಯೂ ಒಂದು ಒಳ್ಳೆ ಸಪೋರ್ಟ್ ಸಿಕ್ತು ಅಂತ ಹೇಳೋದು ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲಿ ಒಂದು ಸಿನಿಮಾ ಮಾಡಿದ ನಂತರ ನಕುಲ್ ಗೌಡ ಅಂತಂತಲ್ಲ, ಬೇರೆ ಯಾವುದೇ ಒಬ್ಬ ನಟರಾಗಿದ್ದರೂ ಕೆಲವರು ಇಮಿಡಿಯೇಟ್ ಸಿನಿಮಾ ಮಾಡ್ತಾರೆ, ಕೆಲವರು 1 ವರ್ಷ 2 ವರ್ಷ ಟೈಮ್ ತೊಗೊಳ್ತಾರೆ. ಬಟ್ ನೀವು ಟೈಮ್ ತೊಗೊಂಡಿದ್ದಕ್ಕೆ ಏನೋ ಒಂದು ಬಲವಾದ ಕಾರಣ ಇರುತ್ತೆ. ಅದು ಕತೆ ಇತ್ತೋ, ನಿರ್ದೇಶಕರಿದ್ರೆ ಗೊತ್ತಿಲ್ಲ, ಯಾಕೆ ಟೈಮ್ ತೊಗೊಂಡ್ರಿ ಅಂತ? ಸರ್, ಇದ್ರ ಮಧ್ಯೆ ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು. ಬಟ್ ಹೇಗೆ ಅಂದರೆ, ನಾನು ಆಗಲೇ ಹೇಳಿದಾಗ ಇವತ್ತಿಗೂ 3-4 ಇಯರ್ಸ್ ಆಯ್ತು ಅನ್ಸುತ್ತೆ ನನ್ನ ಪ್ರೀತಿಯ ರಾಯಭಾರಿ ಚಿತ್ರ ರಿಲೀಸ್ ಆಗಿ. ಇವತ್ತಿಗೂ ಯೂಟ್ಯೂಬಲ್ಲಿ ನೋಡಿದ್ರೆ ನಂದು ಒಂದು ಬ್ಯಾಡ್ ಕಮೆಂಟ್ಸ್ ಇಲ್ಲ. ಈ ಹುಡುಗ ಹಿಂಗೆ ಮಾಡಿದ್ದಾನೆ, ಇವ್ನು ಯಾಕೆ ಸೂಟ್ ಆಗಲ್ಲ, ಮತ್ತು ಏನು ಮಾಡಿದ್ರು ಅನ್ನೋದು ಏನೂ ಇಲ್ಲ. ಒಳ್ಳೆ ಕಮೆಂಟ್ಸ್ ಇದೆ. ನನಗೆ ಅದನ್ನು ಜನರ ಪ್ರೀತಿನ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಇದ್ರ ಮಧ್ಯೆ ಒಂದು ಚಿತ್ರ ಬಂತು, ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ. ಬೇಡ, ಯಾಕೋ ದುಡುಕ್ತಾ ಇದ್ದೀನ, ಬೇಡ, ವೆಯ್ಟ್ ಮಾಡೋಣ, ಇನ್ನೂ 1 ವರ್ಷ ವೆಯ್ಟ್ ಮಾಡೋದ್ರ ಪರ ಒಳ್ಳೆ ಸಿನಿಮಾ ಕೊಡೋಣ, ಜನಕ್ಕೆ ಮತ್ತೆ ಇಷ್ಟಪಡೋ ರೀತಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಕಾದೆ ಸರ್. ಸ್ಪೆಷಲಿ ಬ್ಯಾಡ್ ಬಗ್ಗೆ ಒಂದಷ್ಟು ಕೇಳ್ಕೊಂಡಾಗ, ಪ್ರೀತಿಯ ರಾಯಭಾರಿ ಹುಡುಗನಿಗೆ ಈ ಬ್ಯಾಡ್ ಯಾಕೆ ಅಂದರು, ಈ ಬ್ಯಾಡ್ ಯಾಕೆ ಅಂದರು? ಒಳ್ಳೇದಾಗೋದಕ್ಕೆ ಸರ್. ಯೂಶ್ವಲಿ ಬ್ಯಾಡ್ ಅಂದಿದ ತಕ್ಷಣ ಎಲ್ರಿಗೂ ಒಂದು ಕೆಟ್ಟದ್ದು, ಮತ್ತು ಏನಿದು ಬ್ಯಾಡ್ ಟೈಟಲ್ ಹೀಗಿದೆ ಅಂತ. ಬಟ್ ಸಂಕ್ರಾಂತಿಗೆ ಬ್ಯಾಡ್ ಅನ್ನೋದು ಬಿಟ್ಬಿಟ್ಟು ನನಗೆ ಒಳ್ಳೇದಾಗ್ತಿದೆ. ಜನ ಒಳ್ಳೆ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಬ್ಯಾಡ್ ಬಂದು ಒಳ್ಳೆ ಕಂಟೆಂಟ್ ಇರೋ ಕ್ವಾಲಿಟಿ ಇರೋ ಸಿನಿಮಾ. ಈಗಿನ ಟ್ರೆಂಡಲ್ಲಿ ಏನು ಹೋಗ್ತಾ ಇದೆ ಕ್ವಾಲಿಟಿ, ಅದನ್ನು 1% ಮಿಸ್ ಮಾಡಿದ್ರಂಗೆ ಬಂದಿರುವಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತುಂಬ ಕನೆಕ್ಟ್ ಆಗಿದ್ದು ಇನ್ನೊಂದು, ಯಾಕಂದರೆ ನಮ್ಮ ಕನ್ನಡದ ಹೆಮ್ಮೆ ನಿರ್ದೇಶಕರು ಸೂರಿ ಸರ್ ಬ್ಯಾಡ್ ಮ್ಯಾನರ್ಸ್ ಅಂತ ಸಿನಿಮಾ ಮಾಡ್ತಾರೆ. ಆ ಬ್ಯಾಡ್ ಮ್ಯಾನರ್ಸ್ ಸಿನಿಮಾದಲ್ಲಿನ ಕಂಟೆಂಟ್ ಎಲ್ಲವೂ ಗುಡ್ಡೆ. ಹೌದು, ಕನೆಕ್ಟ್ ಆಗುತ್ತೆ. ಈ ಥರ ಬ್ಯಾಡ್ ಅನ್ನೋ ಟೈಟ್ಲ್ ಮ್ಯಾಟ್ರ್ ಆಗಲ್ಲ, ಕತೆ ಮ್ಯಾಟ್ರ್ ಆಗುತ್ತೆ ಅಂತ. ಹೌದೌದು, ಖಂಡಿತ. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ ಬ್ಯಾಡ್ ಇದ್ದರೆ ಮಾತ್ರ ಗುಡ್ ಕಾಣೋದಕ್ಕಾಗೋದು. ಇದನ್ನು ಶಿವಣ್ಣ ಅವರು ಝೀಲಿ ನನ್ನ ಸಿನಿಮಾನ ಲಾಂಚ್ ಮಾಡ್ತಾರೆ. ಅವತ್ತು ಹೇಳಿದ್ದು, ಯಾಕಂದರೆ ನಮಗೂ ತಲೆಯಲ್ಲಿರಲಿಲ್ಲ. ಒಬ್ಬ ಮನುಷ್ಯನಲ್ಲಿ ಕೆಟ್ಟ ಗುಣ ಇದ್ರೇ ಅವ್ನು ಒಳ್ಳೆಯವನು ಹೇಗೆ ಆಗ್ತಾನಿಲ್ಲ, ಒಳ್ಳೆಯವನ ಅಂತ ಗೊತ್ತಾಗೋದು. ನೀನು ಬಿರಿಯೋ ಒಳ್ಳೆಯವನ ಥರನೇ ಇದ್ದರೆ ನಿನ್ನ ಕೆಟ್ಟ ಗುಣಗಳು ಈಚೆ ಕಡೆ ಕಾಣಿಸೋದಿಲ್ಲ. ಅವ್ನು ಕೆಟ್ಟದ್ದು ಕಾಣಿಸ್ಬೇಕು ಈಚೆ, ಆವಾಗಲೇ ಒಳ್ಳೇದು ಈಚೆ ಬರೋದು. ಸ್ಪೆಷಲಿ ಶಿವಣ್ಣ ಸ್ಪಾಂಟೇನಿಯಸ್ ಆಗಿ ಕೊಡುವಂತಹ ಉತ್ತರಗಳು, ಮಾತುಗಳು ತುಂಬ ಎನರ್ಜಿ ಕೊಡ್ತವೆ. ಈ ವಿಷಯವಾಗಿ ಎಷ್ಟು ಎನರ್ಜಿ ಫ್ಲೋ ಆಯಿತು ನಿಮ್ಮಲ್ಲಿ, ನಿಮ್ಮ ಟೀಮಲ್ಲಿ ಶಿವಣ್ಣನ ಬಗ್ಗೆ? ಶಿವಣ್ಣ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಈ ಒಂದು ಇದರಲ್ಲಿ ಅವ್ರು ಇಷ್ಟು ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತಿರೋದು ನೋಡಿದ್ರೆ ನಮಗೊಂಥರ ಅನ್ಸುತ್ತೆ, ಅಯ್ಯೋ ಇಷ್ಟು ಯಂಗ್ಸ್ಟರ್ಸ್ ನಾವು ಇನ್ನೂ ಮನೇಲಿ ಕೂತಿದ್ದೀವಲ್ಲ ಅನ್ಸ್ಬಿಡ್ತು ಒಂದೊಂದ್ಸರಿ. ಇನ್ನೂ ಬೇರೆ ಏನೇನೋ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಅಟ್ಲೀಸ್ಟ್ ಅವ್ರು ಖುಷಿ ಕೊಡಬೇಕು, ನಮ್ಮ ಸೀನಿಯರ್ಸ್ಗೆ ಖುಷಿ ಕೊಡಬೇಕು. ಅವ್ರಿಗೆ ನೋಡಪ್ಪ ನಮ್ಮ ಹುಡುಗರು ಹೆಂಗೆ ಮಾಡ್ತಿದ್ದಾರೆ, ಕನ್ನಡದ ಹುಡುಗರು ಅನ್ನೋ ಥರ ಮಾಡಬೇಕು ಅನ್ನೋದು ಒಂದು ಒಳ್ಳೆ ಜೋಶ್ ಸಿಗುತ್ತೆ. ಆ್ಯಂಡ್ ಸ್ಪೆಷಲಿ ಬ್ಯಾಡ್ ಟ್ರೈಲರ್ ನೋಡಿದಾಗ ತುಂಬ ಕಡೆ ನಿಮ್ಮ ಎಕ್ಸ್ಟ್ರೀಮ್ ಸ್ಟ್ರೆಂತ್ ಗೊತ್ತಾಗ್ತಿದೆ, ಎಕ್ಸ್ಟ್ರೀಮ್ ಆ ಹಾರ್ಡ್ ವರ್ಕ್ ಕಾಣಿಸ್ತಿದೆ. ಪ್ರೀತಿಯ ರಾಯಭಾರಿಯಲ್ಲಿ ಮಿಸ್ ಮಾಡ್ಕೊಂಡಂತಹ ಎಲ್ಲ ವಿಷಯಗಳನ್ನು ಬ್ಯಾಡಲ್ಲಿ ಫುಲ್ಫಿಲ್ ಮಾಡಿದ್ದಾರೆ ನಕುಲ್ಗಳವರು. ಖಂಡಿತ. ಯಾಕಂದರೆ ಇಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲೇಸ್ ಸಿಕ್ತು. ಮತ್ತು ನನಗೆ ಪ್ರೀತಿ ರಾಯಭಾರಿಗೂ ಇಲ್ಲಿಗೂ 2 ಇಯರ್ಸ್ ಏನು ಗ್ಯಾಪ್ ಇದೆ,
ನಾನು ಕಲಿಯೋದಕ್ಕೆ ತುಂಬ ಟೈಮ್ ಸಿಕ್ತಿಲ್ಲ. ಅಲ್ಲಿ ಏನು ಮೈನಸ್ ಇತ್ತೋ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಒಳ್ಳೆ ಟೈಮ್ ಗ್ಯಾಪ್ ಸಿಕ್ತು, ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ತು. ಆ ಕ್ಯಾರೆಕ್ಟರ್ ಆ ಥರ ಕೇಳ್ತಿತ್ತು, ಅದೊಂದು ಖುಷಿ ಅನಿಸುತ್ತೆ. ಇವತ್ತಿಗೂ ನನಗೆ ಆ ಟ್ರೈಲರ್ ನೋಡಿದಾಗ ಸ್ಟಾರ್ಟಿಂಗ್ ಒಂಥರ ಅನಿಸಿತ್ತು, ಅಯ್ಯೋ ಏನಪ್ಪ ಬಿಯರ್ಡು ಮತ್ತು ಒಂದು ಗ್ರೀನ್ ಕಲರ್ ಟೋನ್ ಕಾಸ್ಟ್ಯೂಮ್ ಹಾಕ್ಸಿದ್ದಾರೆ, ಇದು ಹೆಂಗೆ ಕಾಣಿಸುತ್ತೋ ಸ್ಕ್ರೀನಲ್ಲಿ ಅಂತ. ಬಟ್ ಸ್ಕ್ರೀನಲ್ಲಿ ನೋಡಿದ್ಮೇಲೆ ಅಷ್ಟು ಎಫರ್ಟ್ಸ್ಗೂ ಇವತ್ತು ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸುತ್ತೆ. ಅಲ್ಲ, ನಿನ್ನೆ ನಿಮ್ಮ ಟ್ರೈಲರ್ ರಿಲೀಸ್ ಆದ ತಕ್ಷಣ ನಾನು ಕಮೆಂಟ್ಸ್ ಚೆಕ್ ಮಾಡಿದೆ. ಏನಂತಾರೆ, ಕನ್ನಡದಲ್ಲಿ ಈ ಥರದ ಕಲ್ಟ್ ಸಿನಿಮಾಗಳು ತುಂಬ ಬರಬೇಕು, ತುಂಬ ಕಡಿಮೆ ಜನ ನಿರ್ದೇಶಕರು ಮಾಡ್ತಾರೆ ಅಂತ. ಬಟ್ PC ಶೇಖರ್ ಅವರು ಕೈ ಹಾಕಿದಂಥ ವಿಚಾರ ಅಂದರೆ ಯೂಶಲಿ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅವರು. ಅವರ ಡೈರೆಕ್ಷನ್ನು, ಈ ಕಲ್ಟು, ಈ ಮೂವಿ, ಈ ಥ್ರಿಲ್ಲಿಂಗು, ಇದೆಲ್ಲವೂ ಹೇಗೆ ಫೀಲ್ ಆಗ್ತಿದೆ ಎಕ್ಸಾಕ್ಟ್ಲಿ ನಕುಲ್ ಅವರಿಗೆ? ಯೂಶ್ವಲಿ ಇವಾಗ ಸಿನಿಮಾದಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಕನ್ನಡ ಚಿತ್ರದಲ್ಲಿ ಯಾರಾದರೂ ಒಬ್ಬರು ದೊಡ್ಡ ಸ್ಟಾರ್ ನಟರು ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಹಿಟ್ ಕೊಟ್ಬಿಟ್ರೆ ಒಂದಷ್ಟು ಜನ ಅದರಿಂದ ಹೋಗ್ಬಿಡ್ತಾರೆ, ಅದೇ ಪ್ಯಾಟರ್ನಲ್ಲಿ ಹೋಗ್ತಾರೆ. ನಾನು ಖುಷಿ ಅನಿಸಿದ್ದು ಸರ್ ಕತೆ ಹೇಳಿದಾಗ, ನನ್ನ ಕತೆ ಹೇಳೋ ಟೈಮಲ್ಲಿ ಇವ್ರು ಹೇಳಿದ್ದ ಕತೆಗೂ ಮತ್ತು ಈಗ ರಿಲೀಸ್ ಆಗಿರೋ ಸಿನಿಮಾಸ್ಗೂ ಮತ್ತು ಹಿಟ್ ಆಗಿರೋ ಸಿನಿಮಾ ಯಾವುದಕ್ಕೂ ಕನೆಕ್ಟಿವಿಟಿ ಇರಲಿಲ್ಲ, ಡಿಫ್ರೆಂಟ್ ಆಗಿತ್ತು. ಮತ್ತು ಈ ಥರ ಕಲ್ಟ್ ಸಿನಿಮಾಸ್ನ ಎಷ್ಟೋ ಜನ ಏನು ಮಾಡ್ತಿದ್ದಾರೆ, ಪರಭಾಷೆ ಅಂದರೆ ಹಿಂದಿ, ತಮಿಳ್, ತೆಲುಗು, ಇಂಗ್ಲೀಷ್ ಈ ಥರ ಕಂಟೆಂಟಲ್ಲಿ ಹೋಗಿ ನೋಡ್ತಿದ್ದಾರೆ. ಆ ಥರ ಕಂಟೆಂಟ್ ಸಿನಿಮಾ ಕನ್ನಡದಲ್ಲಿ ಮಾಡೋಕ್ಕೆ ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ, ಆ್ಯಕ್ಟರ್ಸು ಇದ್ದಾರೆ. ಬಟ್ ಯಾರೂ ಟ್ರೈ ಮಾಡ್ತಾ ಇಲ್ಲ. ಅದನ್ನು PC ಸರ್ ಟ್ರೈ ಮಾಡಿದ್ರು, ನನಗೆ ಟ್ರೈ ಮಾಡಿದ್ದು ನನಗೆ ಖುಷಿ ಆಗ್ತದೆ. ಆ್ಯಂಡ್ ಸ್ಪೆಷಲಿ ಇನ್ನೊಂದು ಮಾತು ಹೇಳಿದ್ರು PC ಸರ್, ಯೂಶಲಿ ಒಬ್ಬ ದೊಡ್ಡ ಸ್ಟಾರ್ ನಟನಿಗೆ ಕೆಲವು ಕತೆಗಳು ಮ್ಯಾಚ್ ಆಗೋದಿಲ್ಲ ಸರ್, ಬಟ್ ಈ ಥರದ ಕತೆಗಳು ಹೊಸಬ್ರು ಇಟ್ಕೊಂಡೇ ಮಾಡಬೇಕು, 1-2 ಸಿನಿಮಾ ಮಾಡೋದಂಥವ್ರಿಗೆ ಮಾಡಬೇಕು. ಇದು ಹೇಗೆ ರಿಲೇಟ್ ಆಗುತ್ತೆ ನಿಮಗೆ ಅಂತ? ಖಂಡಿತ. ಹೇಗೆ ಅಂದರೆ, ಈಗ ಒಂದು ಆ್ಯಕ್ಟರ್ಗೆ ಏನು ಅನ್ಸುತ್ತೆ ಅಂದರೆ, ಇವಾಗ ಅವರು ಒಂದಕ್ಕೆ ಮೋಲ್ಡ್ ಆಗಿಬಿಟ್ರೆ, ಒಂದಷ್ಟು ಹಿಟ್ ಸಿನಿಮಾ ಅಂತ ಕೊಟ್ಟಮೇಲೆ ಅವ್ರ ಹತ್ರ ಜನ ಎಕ್ಸ್ಪೆಕ್ಟ್ ಮಾಡೋದೇ ಅದೇ. ಈಗ ದರ್ಶನ್ ಸರ್ ಹತ್ರ ಅಂದಿದ ತಕ್ಷಣ ದರ್ಶನ್ ಸರ್ ಹೆಂಗಿರ್ಬೇಕು ಹಂಗಿದ್ರೇ ಮಜಾ. ಇಲ್ಲ ನಮಗೆ ಅನ್ಸಲ್ಲ, ಆ್ಯಸ್ ಅ ಆರ್ಟಿಸ್ಟಾಗಿ ನನಗೆ ಅಯ್ಯೋ ದರ್ಶನ್ ಸರ್ ಹಿಂಗೆ ಇರ್ಬೇಕು ಸರ್, ನೀವು ಹಿಂಗೆಲ್ಲ ಸಾಫ್ಟ್ ಆಗಿದ್ರೆ ಆಗಲ್ಲ ಅನ್ಸುತ್ತೆ. ಆ ಥರ ಫಿಕ್ಸ್ ಆಗ್ತಾರೆ. ಸರ್ ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತಂದರೆ, ಈ ಹುಡುಗ ಎಲ್ಲೂ ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಒಂದು ಸಿನಿಮಾ ಮಾಡಿದ್ದಾರೆ, ಇವ್ರನ್ನ ಯಾವ ರೀತಿ ಬೇಕಾದ್ರೂ ಮೋಲ್ಡ್ ಮಾಡ್ಬೋದು, ಮತ್ತು ಜನದ ತಲೆಯಲ್ಲಿ ಇವ್ರನ್ನ ಈ ರೀತಿ ಕೂರಿಸ್ಬೋದು, ಬ್ಯಾಡಾಗಿ ಕೂರಿಸ್ಬೋದು ಅನ್ನೋದು ಒಂದು ಅವ್ರ ತಲೆಯಲ್ಲಿತ್ತು. ಅದೇ ರೀತಿ ಕೂರಿಸಿದ್ದಾರೆ ಕೂಡ. ದರ್ಶನ್ ಸರ್ ಅಂದಾಗ ಒಂಥರ ಏನೋ ಬೇರೆ ಏನೋ ಪ್ರೌಡ್ ಫೀಲ್ ಬಂತು, ಏನೋ ರಿಯಾಕ್ಷನ್ ಬಂತು. ಐ ವಾಂಟೆಡ್ ಟು ನೋ ಎಕ್ಸಾಕ್ಟ್ಲಿ ವೈ ದಟ್ ಪಾಯಿಂಟ್. ಅಫ್ಕೋರ್ಸ್, ಯಾಕಂದರೆ ಅವರು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಲ್ಲ, ತುಂಬ ಜನ ಇದ್ದಾರೆ, ಹೊರಗಡೆ ಸ್ಟಾರ್ಸು ಇದ್ದಾರೆ, ಇಲ್ಲೂ ಇದ್ದಾರೆ, ಬೇರೆ ಕಡೆನೂ ಇದ್ದಾರೆ. ಬಟ್ ಏನಂದ್ರೆ, ದರ್ಶನ್ ಸರ್ದು ಎಸ್ಪೆಷಲಿ ಖುಷಿಯಾಗೋ ವಿಷಯ ಏನಂತಂದರೆ, ಅವರು ಅಷ್ಟು ದೊಡ್ಡ ಸ್ಟಾರ್ ಆಗಿ ಹೊಸಬ್ರಾಗಲಿ ಯಾರೇ ಆಗಲಿ ಬಂದರೂ ಅವ್ರ ಹತ್ರ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೋತಾರಲ್ಲ ಇಂಡಸ್ಟ್ರಿಗೋಸ್ಕರ, ಕನ್ನಡ ಇಂಡಸ್ಟ್ರಿಗೋಸ್ಕರ, ಮತ್ತು ಆ ಜನಕ್ಕೋಸ್ಕರ. ಯಾರೇ ಒಬ್ಬ ಹೊಸ ನಟ ಹೋಗಿ ಸರ್ ಈ ಥರ ಇದೆ, ಈ ಥರ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ, ಖುಷಿಯಿಂದ ಮಾಡಿಕೊಡ್ತಾರೆ. ನಮ್ಮ ಹುಡುಗರು ಕನ್ನಡದವ್ರುಗಳು ಬೆಳೀಲಿ, ಅವ್ರು ಇದು ಮಾಡಲಿ ಅಂತ. ಅದು ಖುಷಿ ಅನಿಸುತ್ತೆ ಸರ್. ಯಾರೂ ಮಾಡ್ತಾಯಿಲ್ಲ ಸರ್ ಇದನ್ನೆಲ್ಲ. ಯಾಕಂದರೆ ಒಂದು ಲೆವೆಲ್ಗೆ ಅಂತ ಹೋದ್ಮೇಲೆ ಅವ್ರದ್ದೇ ಒಂದು ಜೀವನ, ಅವ್ರದ್ದೇ ಒಂದು ಲೋಕದಲ್ಲಿರ್ತಾರೆ. ದರ್ಶನ್ ಸರ್ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಮೊನ್ನೆ ಯಾವುದೋ ಒಂದು ಈ ಕಾಟೇರ ರಿಲೀಸ್ ಆದಮೇಲೆ ಒಂದು ಇದು ನೋಡಿದೆ, ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿದ್ರು ದರ್ಶನ್ ಸರು, ಒಂದು ರೀಲ್ ಮಾಡಿದ್ದಾರೆ ಯಾರೋ. ಅದನ್ನು ನೋಡಿದಾಗ ಖುಷಿ ಅನ್ನಿಸ್ತು. ಏನಕ್ಕೆ ಅಷ್ಟೊಂದು ಮಾಡ್ತಿದ್ದೀರಾ ದರ್ಶನ್ ಸರ್ಗೆ, ಹಂಗೆ ಹಿಂಗೆ ಅಂತ ಏನೋ ಒಬ್ರು ಕ್ವಶನ್ ಕೇಳ್ತಾರೆ. ಅವ್ರು ಅದಕ್ಕೆ ಹೇಳ್ತಾರೆ, ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರೀಲಿ ಸೆಲೆಬ್ರಿಟಿ ಅಂತ ನಮ್ಮನ್ನು ಕರೆದು ಆ ಸೆಲೆಬ್ರಿಟಿ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡ್ರೆ ದರ್ಶನ್ ಸರ್, ಅವ್ರಿಗೆ ಇದೇನು ಸಾಲದು ಕೊಡ್ತಾರೆ ನಾವು ಪ್ರೀತಿ ಅಂತ. ಖುಷಿ ಆಗುತ್ತೆ ಆ ಥರದ್ದೆಲ್ಲ ಮಾಡೋದು. ಅಂಥದ್ದನ್ನ ನೋಡಿ ಕಲಿಬೇಕು ನಾವು. ಆ್ಯಕ್ಚುಲಿ ಅವ್ರನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಯಾಡ್ ಮಧ್ಯೆ ಒಂದು ಎಮೋಷ್ನಲ್ ಪಾಯಿಂಟ್ ನಾನು ಯಾಕೆ ರೈಸ್ ಮಾಡಿದೆ ಅಂದರೆ, ಈ ಮಾತಲ್ಲಿ ಬಂತು ದರ್ಶನ್ ಸರ್ ಬಗ್ಗೆ. ಅಂದರೆ ಈ ಥರದ ದೊಡ್ಡ ದೊಡ್ಡ ಸ್ಟಾರ್ಗಳು ಎಲ್ಲ ಹೊಸಬರಿಗೆ, ಎಲ್ಲ ನಿಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದಾಗ ನಿಮ್ಗೊಂದು ಫ್ಲೋ ಸ್ಟಾರ್ಟ್ ಆಗುತ್ತೆ ದೊಡ್ಡ ಮಟ್ಟಕ್ಕೆ ಅಂತ. ಹೌದು, ಖಂಡಿತ. ಈಗ ನೋಡಿ, ಅವ್ರು ಮಾಡೋ ಒಂದು ಸಪೋರ್ಟ್ ಏನಿದೆ, ಎಲ್ಲೋ ಒಂದು ಈ ಬೆಳೀತಾ ಇರೋ ಗಿಡಕ್ಕೆ ಒಂದು ತೊಟ್ಟು ನೀರು ಹಾಕಿದಾಗ ಅದಕ್ಕೆಲ್ಲೋ ಒಂದು ಖುಷಿ, ಬೆಳೆಯೋದಕ್ಕೆ ಒಂದು ಗ್ರೋತ್ ಸಿಗುತ್ತೆ. ಆ ಕೆಲಸ ಮಾಡ್ತಿದ್ದಾರಲ್ಲ, ಅದು ತುಂಬ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ. ದರ್ಶನ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಅಂತಲ್ಲ, ಇಂಡಸ್ಟ್ರಿಲಿರೋ ಯಾರನ್ನಾರು ಕೇಳಿ ಒಂದು ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ. ಆ್ಯಂಡ್ ಫೈನಲ್, ಬ್ಯಾಡ್ನ ಒಂದು ಎಕ್ಸ್ಟ್ರೀಮ್ ರಿಸಲ್ಟು ಫ್ಯೂಚರಲ್ಲಿ ಸಿಗುತ್ತೆ. ಬಟ್ ನನ್ನ 2ನೇ ಸಿನಿಮಾ ಈ ಥರದ ಕಲ್ಟ್ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ, ಹೇಗಿರುತ್ತೆ ಆ ಗ್ರಾಫು, ಹೇಗಿರುತ್ತೆ ಒಂದಷ್ಟು ಕನ್ಫ್ಯೂಷನ್ಸ್ ಎಲ್ಲ ಓಡ್ತಾ ಇರುತ್ತೆ. ಬಟ್ ಇದಕ್ಕೆ ಸಿಕ್ಕಂಥ ರೆಸ್ಪಾನ್ಸು, ಇಂಡಸ್ಟ್ರಿಯ ಜನ ಹೇಗೆ ಮಾತಾಡ್ತಾರೆ ನಿಮ್ಮ ಬಗ್ಗೆ ಎಲ್ಲ? ಸರ್, ಕಲ್ಟ್ ಸಿನಿಮಾ ಮತ್ತು ಇಲ್ಲ ಬೇರೆ ಜಾನರ್ ಸಿನಿಮಾ ಅನ್ನೋದಕ್ಕಿಂತ ಇಂಡಸ್ಟ್ರಿಲಿ ನೋಡೋದು, ಒಂದು ಯಾರೋ ಒಬ್ಬರು ಇಂಟ್ರೊಡ್ಯೂಸ್ ಆಗಿದ್ದಾರೆ, ಇಲ್ಲ ಯಾರೋ ಒಬ್ಬರು ಸಿನಿಮಾಗೆ ಬರ್ತಿದೆ ಅಂತಂದಾಗ ಅವ್ನ ಪರ್ಫಾರ್ಮೆನ್ಸ್ ಹೇಗಿದೆ, ಅವ್ನು ಹೇಗೆ ಮಾಡಿದ್ದಾನೆ ಅಂತ. ಬಟ್ ನನಗೆ ಈಗ ನೀವು ನೋಡಿದ್ದೀರ ಟ್ರೈಲರ್, ತುಂಬ ಜನ ನೋಡಿರೋರು ಹೇಳ್ತಿದ್ದಾರೆ, ಹೊಸಬ ಅನ್ನಿಸ್ತಿಲ್ಲ, ಚೆನ್ನಾಗಿ ಮಾಡಿದ್ಯಾ, ಫಸ್ಟ್ ಸಿನಿಮಾದಲ್ಲಿ ಹೇಗೆ ಅನ್ನಿಸ್ತೋ ಅದೇ ಥರ ಅನ್ನಿಸ್ತದೆ ನಮಗೆ. ನೀನು ಹೊಸ್ದಾಗಿ ಮಾಡ್ತಿದ್ಯಾ, ಏನೋ ಕಲಿಬೇಕು ಮಾಡಬೇಕು ಅನ್ನೋದಕ್ಕಿಂತ ಏನೂ ಗೊತ್ತಾಗ್ತಿಲ್ಲ ನಮಗೆ. ನಿಜವಾಗ್ಲೂ ಈ ಕಥೆಲಿ ಇವನು ಇದ್ದಾನೆ ಅನ್ನೋ ಥರನೇ ಇದೆ ಅಂತ ಅನ್ನಿಸ್ತದೆ. ಖುಷಿ ಆಗುತ್ತೆ ಆ ಥರ ಕಮೆಂಟ್ಸ್ ಕೇಳೋದಕ್ಕೆ. ಒಂದಷ್ಟು ಜನ ನನಗೆ ಕೇಳಿದ್ರು, ಪರ್ಸ್ನಲಾಗಿ ಕೇಳಿದ್ರು, ರಾಜಾ ಹುಲಿಯಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು, ಫಾರ್ ಎಕ್ಸಾಂಪಲ್ ಆ ಫ್ರೆಂಡ್ಶಿಪ್ಪು, ಆ ಮುಗ್ಧತೆ, ಆ ಕ್ರೌರ್ಯ, ಆ ಒಂದು ದ್ರೋಹ ಮಾಡೋವಂಥದ್ದು,
ಇಲ್ಲಿ ಆ ಥರದೊಂದು ಎಳೆ ಕಾಣಿಸ್ತಿದೆ, ಇದು ಬೇರೆ ಥರದ ಫ್ರೆಂಡ್ಶಿಪ್ ಬಗ್ಗೆ ಒಂದು ಕತೆ ಇರುತ್ತೆ ಅಂತ ಒಂದು ಸಣ್ಣ ಕುತೂಹಲ ಇದೆ. ಈ ಕುತೂಹಲದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸರ್ ಕತೆ ಅಷ್ಟು ಬೇಗ ಬಿಟ್ಕೊಡ್ಬಾರ್ದು, ಬಟ್ ಆದರೂ ಫ್ರೆಂಡ್ಶಿಪ್ ಬಗ್ಗೆನೂ ಇದೆ, ಇದರಲ್ಲಿ ಫ್ಯಾಮಿಲಿ ಬಗ್ಗೆನೂ ಇದೆ, ಮತ್ತು ಸೋಷಲ್ ಅಲ್ಲಿರುವಂಥ ಒಂದು ಸಮಾಜದ ಬಗ್ಗೆ ಕಾಳಜಿನೂ ಇದೆ, ಎಲ್ಲನೂ ಸೇರ್ಸಾಗಿರುವಂಥ ಸಿನಿಮಾ ಸರ್. ಇದು ಒಂದೇ ಜಾನರ್ಗೆ ಅಂತೇನಿಲ್ಲ ಇದರಲ್ಲಿ. ಇದು ಯಾಕಂದ್ರೆ ಇವಾಗ ನೀವು ಟ್ರೈಲರಲ್ಲಿ ಏನು ನೋಡಿದ್ರೋ ಇದು ಒಂದು ಶೇಡ್ ಅಷ್ಟೇ, ಹೀರೋದು ಒಂದು ಶೇಡ್ ಅಷ್ಟೇ, ಇನ್ನೊಂದು ಶೇಡ್ ಇದೆ ಅದರಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕ ತುಣುಕು ಬಂದು ಹೋಗುತ್ತೆ, ಬಟ್ ಅದು ಯಾರೂ ಅಬ್ಸರ್ವ್ ಮಾಡಲ್ಲ. ಬಿಕಾಸ್ ಆಫ್ ಅಷ್ಟು ಸೀನ ಇದನ್ನು ತಿನ್ಕೊಂಬಿಡುತ್ತೆ. ಆ ಥರ ಮೇಕಿಂಗ್ ಕ್ವಾಲಿಟಿ ಇರ್ಬೋದು ಅದೆಲ್ಲ ಅದಕ್ಕೆ ಕಾಣಿಸಲ್ಲ. ಅದನ್ನು ಕಾಣಿಸ್ಬೇಕು ಅಂದರೆ ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು. ಓಕೆ, ಒಂದು ಫೈನಲ್ಲು ಪಿ ಸಿ ಶೇಖರ್ ಹೇಳಿದ್ರು, ನಕುಲ್ ನಮ್ಮ ಹುಡುಗ, ಅವನನ್ನು ನಾನು ಗೆಲ್ಲಿಸ್ಬೇಕು ಅಂತಂದರು. ಇದಕ್ಕೊಂದು ರಿಯಾಕ್ಷನ್ ಬೇಕು ಸರ್. ಆಲ್ರೆಡಿ ಗೆದ್ದಾಗಿದ್ದೀವಿ, ಯಾಕಂದರೆ ಒಂದು ಆ್ಯಕ್ಟರ್ ಆಗಿ ಒಂದು ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಯಾರ್ದಾರು ಒಂದು ಬ್ಯಾಕ್ ಸಪೋರ್ಟ್ ಬೇಕು. ಮೈನ್ ಅದು ಡೈರೆಕ್ಟರ್ದೇ ಇರಬೇಕು. ಯಾಕಂದರೆ ಅವ್ರು ನಮ್ಮನ್ನು ಯಾವ ರೀತಿ ತೋರಿಸ್ತಾರೆ, ಯಾವ ರೀತಿ ನಮ್ಮನ್ನು ಪೋರ್ಟ್ರೇ ಮಾಡ್ತಾರೆ, ನಾವು ಅದೇ ರೀತಿ ಜನಕ್ಕೆ ಕಾಣಿಸೋದು. ಅವ್ರಿಗೆ ಒಂದು ಈಗೋ ಇಲ್ಲ, ಇವನು ಯಾಕೆ ನಾನು ಹಿಂಗೆ ತೋರಿಸ್ಬೇಕು, ನಾನು ದೊಡ್ಡ ಡೈರೆಕ್ಟ್ರು, ಖಂಡಿತ ಇಲ್ಲ. 11ನೇ ಸಿನಿಮಾ ಅವ್ರದ್ದು, ನಂದು 2ನೇ ಸಿನಿಮಾ. ಇವತ್ತಿಗೂ ನನ್ನನ್ನು ಸ್ಟಾರ್ ರೇಂಜಲ್ಲಿ ಇಟ್ಬಿಟ್ಟು ನನ್ನನ್ನು ಇಷ್ಟಪಡ್ತಾರೆ, ಆ ರೀತಿ ತೋರಿಸಿದ್ದಾರೆ. ಖುಷಿ ಆಗುತ್ತೆ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸಿನಿಮಾ ಪ್ಲ್ಯಾನ್ ಆಗ್ತಾಯಿದೆ ಸರ್ದು ನಂದೇ. ಮೇ ಬಿ ಅದೇ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತಾ, ಅದಕ್ಕೆ ಮುಂಚೆ ಬೇರೆ ಏನಾಗುತ್ತೋ ನೋಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ನಕುಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.